ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತವರ್ಷಿಣಿ. ಭಾರತದಲ್ಲಿ ಟೊಬ್ಯಾಕೋ ಕನ್ಸಂಪ್ಷನ್ ಹೆಚ್ಚಾಗ್ತಾ ಇದೆ. ಭಾರತ ಅಂತಾನೆ ಅಲ್ಲ, ಗ್ಲೋಬಲಿ ಕೂಡ ಟೊಬ್ಯಾಕೋ ಕನ್ಸಂಪ್ಷನ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಟೊಬ್ಯಾಕೋ ಇಂದ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಸ್ಮೋಕಿಂಗ್ ಆಗಿರಬಹುದು ಅಥವಾ ಎನಿ ಫಾರ್ಮ್ ಆಫ್ ಟೊಬ್ಯಾಕೋ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅನ್ನೋದನ್ನ ಕೂಡ ನಾವು ಕೇಳ್ಪಡ್ತಿದ್ದೀವಿ. ಇನ್ನು ಹೆಚ್ಚಿನ ಜನರು ಸ್ಮೋಕ್ ಮಾಡ್ತಿರೋರು, ಟೊಬ್ಯಾಕೋ ಕನ್ಸ್ಯೂಮ್ ಮಾಡ್ತಿರೋರಲ್ಲಿ ಲಂಗ್ ಕ್ಯಾನ್ಸರ್ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಲಂಗ್ ಕ್ಯಾನ್ಸರ್ ಟೊಬ್ಯಾಕೋ ಇಂದಲೇ ಆಗತ್ತಾ? ಯಾರೆಲ್ಲ ಆಗಬಹುದು? ಯಾರು ಆ ರಿಸ್ಕ್ ಅಲ್ಲಿ ಇರ್ತಾರೆ? ಹಾಗೆ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ ಏನು? ಅರ್ಲಿ ಡಿಟೆಕ್ಷನ್ ಸಾಧ್ಯ ಇದೆಯಾ? ಇದೆಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಸಂಪ್ರದಾ ಹಾಸ್ಪಿಟಲ್ ಹಾಗೂ HCG ಹಾಸ್ಪಿಟಲ್ ಬೆಂಗಳೂರಿನಿಂದ ಮೆಡಿಕಲ್ ಆಂಕಾಲಜಿಸ್ಟ್ ಇದ್ದಾರೆ, ಡಾಕ್ಟರ್ ರಾಧೇಶ್ಯಾಮ್ ನಾಯಕ್ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಡಾಕ್ಟರ್, ಮೊದಲಿಗೆ ಈಗ ಲಂಗ್ ಕ್ಯಾನ್ಸರ್ನ ಕಾಸ್ ಮಾಡೋದು ಒಂದು ಮೇನ್ ರೀಸನ್ ಅಂತಂದ್ರೆ ಅದು ಟೊಬ್ಯಾಕೋ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಹೇಗೆ ಡಾಕ್ಟರ್, ಹೌ ಡಸ್ ಟೊಬ್ಯಾಕೋ ಕಾಸಸ್ ಲಂಗ್ ಕ್ಯಾನ್ಸರ್? ಈ ಸಿಗರೆಟ್ನ ಸ್ಮೋಕ್ ಮಾಡಿದಾಗ ತುದಿಯಿಂದ ಹೊಗೆ ಬರುತ್ತಲ್ಲ, ಅದರಲ್ಲಿ ನೂರಾರು ಕೆಮಿಕಲ್ಸ್ ಬಂದಿರುತ್ತೆ. ಈ ಟೊಬ್ಯಾಕೋ ಇದಾಗಿ ಸುಟ್ಟು ಬರ್ತಾ ಇರೋ ಕೆಮಿಕಲ್ಸ್, ಅದರಲ್ಲಿ ಸುಮಾರು ಕೆಮಿಕಲ್ಸು ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಏಜೆಂಟ್, ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ ನಾವು. ಕ್ಯಾನ್ಸರ್ಗೆ ಕಾರಣವಾಗುವಂಥ ಕೆಮಿಕಲ್ಸ್. ಇದನ್ನು ನಾವು ಒಳಗಡೆ ತಗೊಂಡಾಗ ಬೇರೆ ಬೇರೆ ಭಾಗದಲ್ಲಿ ಲಂಗ್ ಕ್ಯಾನ್ಸರ್ ಒಂದೇ ಅಲ್ಲ, ಬೇಕಾದಷ್ಟು ಒಂದು 25-30 ಕ್ಯಾನ್ಸರ್ಗಳು ಅದರಿಂದ ಬರ್ಬೋದು. ಬಟ್ ಪ್ರಮುಖವಾಗಿರುವಂಥ ಕ್ಯಾನ್ಸರ್ ಅದರಲ್ಲಿ ಲಂಗ್ ಕ್ಯಾನ್ಸರ್. ಸೊ ಈ ಕೆಮಿಕಲ್ಸ್ ಬಂದು ಇರಿಟೇಟ್ ಆಗಿ ಆ ಜಾಗದಲ್ಲಿ ಕ್ಯಾನ್ಸರ್ ಉತ್ಪತ್ತಿ ಆಗುತ್ತೆ. ಓಕೆ. ಸೊ ಡಾಕ್ಟರ್, ಈಗ ಲಂಗ್ ಕ್ಯಾನ್ಸರ್ ಆಗತ್ತೆ ಅಥವಾ ಲಂಗ್ ಕ್ಯಾನ್ಸರ್ ಇರೋರಲ್ಲಿ ಪ್ರಮುಖವಾದ ಕಾರಣ ಟೊಬ್ಯಾಕೋ ಯೂಸೇ ಆಗಿರತ್ತಾ ಅಥವಾ ಬೇರೆ ರೀಸನ್ಸ್ಗೂ ಕೂಡ ಲಂಗ್ ಕ್ಯಾನ್ಸರ್ ಆಗಬಹುದಾ ಡಾಕ್ಟರ್? ಇದ್ರೆ ಯಾವ್ದು? ಯೂಶಲಿ ಒಂದು 75-80% ಅಷ್ಟು ಕ್ಯಾನ್ಸರ್ಸ್ ಟೊಬ್ಯಾಕೋ ರಿಲೇಟೆಡ್, ಬೀಡಿ, ಸಿಗರೇಟು, ಚುಟ್ಟ ಎಲ್ಲ ಸೇರಿಕೊಂಡು. ಇನ್ನೊಂದು 20-25% ಆರ್ ರಿಲೇಟೆಡ್ ಟು ಅದರ್ ಕಾಸಸ್. ಟ್ರಾಫಿಕ್ ಪೊಲ್ಯೂಷನ್ ಇರ್ಬೋದು, ಇಂಡೋರ್ ಪೊಲ್ಯೂಷನ್, ಸೌದೆಗೆ ಉರಿಸ್ಬಿಟ್ಟು ಮನೆಯಲ್ಲಿ ಕಿಟಕಿ ಎಲ್ಲ ಸರಿ ಇಲ್ಲದೆ ಇದ್ರೆ, ಈ ವಾತಾವರಣ ಎಲ್ಲ ಕಂಜೆಸ್ಟ್ ಆಗಿದ್ರೆ ಅದು ಬರ್ಬೋದು, ಅದೊಂದಷ್ಟು ಪರ್ಸೆಂಟು. ಮತ್ತೆ ರೆಡಾನ್ ಗ್ಯಾಸ್ ಅಂತ ಬರುತ್ತೆ, ರೇಡಿಯೋ ಆಕ್ಟಿವ್ ಗ್ಯಾಸ್. ಅದು ಕೆಲವು ದೇಶಗಳಲ್ಲಿ, ನಮ್ಮ ದೇಶದಲ್ಲೂ ಕೆಲವು ಏರಿಯಾಸ್ ಅಲ್ಲಿ ಇದೆ ಜಾಸ್ತಿ. ಅದು ಕೇರಳದಲ್ಲಿ ಫಾರ್ ಎಕ್ಸಾಂಪಲ್, ಮಣ್ಣಿಂದ ದಟ್ ಗ್ಯಾಸ್ ವಿಲ್ ಕಮ್ ಇನ್ ಟು ದ ಹೌಸ್. ಮನೆಯಲ್ಲಿ ಸಣ್ಣ ಸಣ್ಣ ಜಾಗಗಳು, ತೂತುಗಳಿದ್ರೆ ಅಲ್ಲಿಂದ ಒಳಗಡೆ ಬರುತ್ತೆ. ಅದು ನಾಟ್ ನೋ ಸ್ಮೆಲ್, ನೋ ಟೇಸ್ಟ್. ಸೊ ಯಾರಿಗೂ ಅದಿದೆ ಅಂತಾನೂ ಗೊತ್ತಾಗಲ್ಲ. ಸೊ ಇದು ಒಂದು 10-15% ಅಷ್ಟು ಕಾರಣ. ಬಟ್ ಪ್ರಿಡಾಮಿನೆಂಟ್ಲಿ 80% ಆಫ್ ದ ಕ್ಯಾನ್ಸರ್ಸ್ ರಿಲೇಟೆಡ್ ಟು ಟೊಬ್ಯಾಕೋ. ಯಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಲಂಗ್ ಕ್ಯಾನ್ಸರ್ ನ ಡಿಟೆಕ್ಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದನ್ನ ಅರ್ಲಿ ಆಗಿ ಡಿಟೆಕ್ಟ್ ಮಾಡೋದ್ರಿಂದ ಯಾವ ರೀತಿಯ ಬದಲಾವಣೆಗಳನ್ನ ಕಾಣಬಹುದು? ಬೆನಿಫಿಟ್ಸ್ ಏನಿದೆ ಡಾಕ್ಟರ್? ನಮ್ದ್ರಲ್ಲಿ ಅರ್ಲಿ ಡಿಟೆಕ್ಷನ್ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಸ್ಟೇಜ್ 1 ನಾವು ಲಂಗ್ ಕ್ಯಾನ್ಸರ್ ಕಂಡಿಡಿದ್ರೆ ಒಂದು 85-90% ಅಷ್ಟು ಜನನ ಕ್ಯೂರ್ ಮಾಡ್ಬೋದು. ಅದೇ ಸ್ಟೇಜ್ 2 ಆದರೆ ಒಂದು 50-60% ಆಗ್ಬಿಡುತ್ತೆ. ಸ್ಟೇಜ್ 3 ಆದರೆ ಇನ್ನೂ ಕಮ್ಮಿ ಆಗ್ಬಿಡುತ್ತೆ, 15%, 10%. ಸ್ಟೇಜ್ 4 ಆಗ್ಬಿಟ್ರೆ ಯಾರನ್ನೂ ಕ್ಯೂರ್ ಮಾಡೋಕ್ಕಾಗಲ್ಲ. ಅದರಿಂದಾಗಿ ಏನು ಮಾಡ್ತೀವಿ ನಾವು, ಸ್ಟೇಜ್ 3, ಸ್ಟೇಜ್ 4 ಅಲ್ಲಿ ಈಗ ನಮ್ಮದು ಸುಮಾರು ಜನ ಲಂಗ್ ಕ್ಯಾನ್ಸರ್ ಪೇಷಂಟ್ಸು ಅಡ್ವಾನ್ಸ್ಡ್ ಸ್ಟೇಜಲ್ಲಿ ನಮ್ಮ ಹತ್ರ ಬರ್ತಾ ಇದ್ದಾರೆ. ಸೊ ಅವರು ಸ್ಟೇಜ್ 1 ಅಥವಾ ಸ್ಟೇಜ್ 2 ಬಂದರೆ ಕ್ಯೂರ್ ರೇಟ್ಸ್ ಜಾಸ್ತಿ ಆಗುತ್ತೆ. ಸೊ ಅದರಿಂದಾಗಿ ನಾವು ಲಂಗ್ ಕ್ಯಾನ್ಸರ್ನ ತುಂಬ ಚಿಕ್ಕದಿರುವಾಗಲೇ ಕಂಡುಹಿಡಿಬೇಕು ಅಂದ್ಬಿಟ್ಟು ಮಾಡಬೇಕು. ಇದನ್ನ ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಸ್ಮೋಕರ್ಸ್ ಇರ್ತಾರೆ, ಅವ್ರು ಬೇರೆ ಏನೂ ಪ್ರಾಬ್ಲಮ್ ಅವರು ಇಲ್ಲದೆ ಇದ್ದಾಗಲೂ ಕೂಡ ಅವರು ಡಾಕ್ಟರ್ ಹತ್ರ ಹೋಗಿದ್ದೇನೆ ಸ್ಕ್ಯಾನ್ ಮಾಡಿಸ್ಕೊಂಡು ಸಣ್ಣದು ಯಾವ್ದಾದ್ರು ಕಾಯಿಲೆ ಇದ್ರೆ ಅದನ್ನ ಕಂಡುಹಿಡ್ಕೋಬೇಕು. ಆಮೇಲೆ ಅದನ್ನ ಆಪರೇಷನ್ ಮಾಡಿ ತೆಗೆದ್ಬಿಟ್ಟು ಕ್ಯೂರ್ ಮಾಡ್ಬೋದು. ಸೊ ಇದನ್ನ ನಾವು ಅರ್ಲಿ ಡಿಟೆಕ್ಷನ್ ಅಂತ ಹೇಳ್ತೀವಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಇಷ್ಟೇ ಅಥವಾ ಇದಕ್ಕಿಂತ ಇಂಪಾರ್ಟೆಂಟ್ ಪ್ರೈಮರಿ ಪ್ರಿವೆನ್ಷನ್. ಅಂದ್ರೆ ಸ್ಮೋಕೆ ಮಾಡದೇ ಇರೋದು. ಸ್ಮೋಕೆ ಮಾಡದೇ ಇದ್ದಾಗ 80% ಅಷ್ಟು ಲಂಗ್ ಕ್ಯಾನ್ಸರ್ಸ್ ಬರೋದೇ ಇಲ್ಲ. ಸೊ ಆ ಸ್ಮೋಕಿಂಗ್ ಮಾಡದೇ ಇರೋದು ಅಥವಾ ಸ್ಮೋಕ್ ಮಾಡ್ತಿದ್ರೆ ಅದನ್ನ ನಿಲ್ಸೋದು, ಇದು ಕೂಡ ಬಹಳ ಇಂಪಾರ್ಟೆಂಟ್. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಪ್ರಿವೆನ್ಷನ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಎಷ್ಟೋ ಜನ ಸ್ಮೋಕ್ ಮಾಡ್ತಿರ್ತಾರೆ, ದೇ ಆರ್ ನಾಟ್ ರೆಡಿ ಟು ಕ್ವಿಟ್, ಅಥವಾ ತುಂಬಾ ವರ್ಷಗಳ ಸ್ಮೋಕ್ ಮಾಡಿದ ನಂತರ ಕ್ವಿಟ್ ಮಾಡ್ಲಿಕ್ಕೆ ರೆಡಿ ಆಗಿರ್ತಾರೆ. ಹೀಗಿರ್ಬೇಕಾದ್ರೆ ಸ್ಕ್ರೀನಿಂಗ್ ಅನ್ನೋದು ಇಲ್ಲಿ ಯಾವ ಪಾರ್ಟ್ ಅನ್ನ ಪ್ಲೇ ಮಾಡುತ್ತೆ ಅಂಡ್ ಹೌ ಇಂಪಾರ್ಟೆಂಟ್ ಇಟ್ ಇಸ್? ಯಾವಾಗ ರೆಕಮೆಂಡ್ ಮಾಡ್ತೀರಿ ಅಂಡ್ ಯಾರಿಗೆ? ಯೂಶುವಲಿ ಕ್ಲಾಸಿಕಲ್ ಇದ್ರ ಪ್ರಕಾರ ಹೆವಿ ಸ್ಮೋಕರ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ 20 ಸಿಗರೆಟ್ಸ್ ಒಂದು 10 ವರ್ಷದ ಮೇಲೆ 20 ಸಿಗರೆಟ್ನ ಸ್ಮೋಕ್ ಮಾಡ್ತಿದ್ರೆ, 10 ವರ್ಷಗಳ ಮೇಲೆ ಅಥವಾ 15 ವರ್ಷಗಳು ಮಾಡ್ತಿದ್ರೆ
ಅವ್ರನ್ನ ಹೆವಿ ಸ್ಮೋಕರ್ಸ್ ಅಂತ ಕರಿತೀವಿ ನಾವು. ಯೂಶ್ವಲಿ ಅವರು ಟೊಬ್ಯಾಕೋ ಅಡಿಕ್ಟೆಡ್, ಅಂದರೆ ಅವ್ರಿಗೆ ನಿಲ್ಲಿಸಿದ್ರೆ ತೊಂದರೆಗಳು ಶುರು ಆಗುತ್ತೆ, ಕೈ ಕಾಲು ನಡ್ಗೋದು, ತಲೆ ಸರಿಯಾಗಿ ಓಡದೆ ಇರೋದು, ಈ ಥರದ್ದೆಲ್ಲ ಶುರು ಆಗುತ್ತೆ ಅವ್ರಿಗೆ. ಸೊ ಇಂಥವ್ರನ್ನ ನಾವು ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಅಂದರೆ ಸ್ಕ್ರೀನಿಂಗಲ್ಲಿ ಲೋ ಡೋಸ್ CT ಸ್ಕ್ಯಾನ್, ದ ಯೂಶ್ವಲ್ CT ಸ್ಕ್ಯಾನ್ಗಿಂತ ಇನ್ನೂ ಲೋ ರೇಡಿಯೇಷನ್ ಬರೋವಂಥದ್ದು. ಆ CT ಸ್ಕ್ಯಾನ್ ಮಾಡಿದಾಗ ಲಂಗಲ್ಲಿ ಸಣ್ಣದಾಗಿ ಏನಾದರೂ ನಾಡ್ಯೂಲ್ಸ್ ಕಾಣಿಸಿದ್ರೆ, ಈ ಕ್ಯಾನ್ಸರ್ ಥರ ಕಾಣಿಸೋವಂಥದ್ದು, ಆವಾಗ ಅದನ್ನು ಬಯಾಪ್ಸಿ ಮಾಡಿ ಅಥವಾ ಸರ್ಜರಿ ಮಾಡಿ ತೆಗೆದ್ಬಿಟ್ಟು ಅವ್ರನ್ನ ಕ್ಯೂರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಇದು ಸ್ಕ್ರೀನಿಂಗ್ ಮೆಥಡ್ ಫಾರ್ ಲಂಗ್ ಕ್ಯಾನ್ಸರ್. ಸೊ ಡಾಕ್ಟರ್, ಈಗ ಸ್ಮೋಕ್ ಮಾಡಿದಾಗ, ಸ್ಮೋಕ್ ನಮ್ಮ ದೇಹಕ್ಕೆ ಎಂಟ್ರಿ ಆದಾಗ ವಾಟ್ ಹ್ಯಾಪನ್ಸ್ ಟು ಲಂಗ್ಸ್? ಹೋಗ್ತಾ ಹೋಗ್ತಾ ಹೆಚ್ಚಿಗೆ ಸ್ಮೋಕ್ ಮಾಡಿದಷ್ಟು ಕೂಡ ಏನಾಗುತ್ತೆ ಡಾಕ್ಟರ್ ಅಲ್ಲಿ ಎಕ್ಸಾಕ್ಟ್ ಆಗಿ? ಒಂದು ಕ್ರಾನಿಕ್ ಬ್ರಾಂಕೈಟಿಸ್ ಎಂಫಿಸಿಮಾ ಅಂತ ಹೇಳ್ತೀವಿ ನಾವು. ಅಂದರೆ ಈ ಸ್ಮೋಕು ಲಂಗ್ಸ್ನ ಡ್ಯಾಮೇಜ್ ಮಾಡಿಕೊಂಡು ಡಿಸ್ಟ್ರಾಯ್ ಮಾಡ್ಕೊಂಡು ಬರುತ್ತೆ, ಬಟ್ ಅದು ಕ್ಯಾನ್ಸರ್ ಇರಲ್ಲ. ಇದನ್ನ ನೀವು COPD ಅಂತೀವಿ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಲಂಗ್ ಡಿಸಾರ್ಡರ್ ಅಂತ. ಅದು ಒಂದು ಥರದ್ದು. ಎರಡನೇದು ಕ್ಯಾನ್ಸರು. ಇದು ಎರಡು ಮೇನ್ ಟೈಪು. ಕ್ಯಾನ್ಸರಲ್ಲೂ ವೆರೈಟಿ ಆಫ್ ಟೈಪ್ಸ್ ಇದೆ. ಈಗ ದೊಡ್ಡ ಬ್ರಾಂಕಸ್ ಅಲ್ಲಿ, ಬಿಗ್ ಬ್ರಾಂಕಸ್, ಬಿಗ್ ಏರ್ವೇಸ್ ಅಲ್ಲಿ ಹೋದಾಗ, ಇದು ಯೂಶ್ವಲಿ ನಾವು ಬೀಡಿ ಸೇದಿದಾಗ ಅಥವಾ ಅನ್ಫಿಲ್ಟರ್ಡ್ ಸಿಗರೆಟ್ಸ್, ಈ ಹಳೆ ಸಿಗರೆಟ್ಸ್ಗಳು ಕೆಲವು ಸಿಗ್ತಾ ಇದ್ವು, ಅದನ್ನ ಕಮ್ಮಿಗೆ ಬೆಲೆಗೆ ಸಿಗುತ್ತದೋ ಅದನ್ನ ಸ್ಮೋಕ್ ಮಾಡಿದಾಗ ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಒಳಗಡೆ ಹೋಗುತ್ತೆ. ಅದು ದೊಡ್ಡ ಇದರಲ್ಲಿ ಬ್ರಾಂಕಸ್ ಅಲ್ಲಿ ಕ್ಯಾನ್ಸರ್ ಮಾಡುತ್ತೆ. ಈ ಕ್ಯಾನ್ಸರ್ ನಾವು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಹೇಳ್ತೀವಿ, ಆ ಕ್ಯಾನ್ಸರ್ ಅದ್ರಲ್ಲಿ ಬರುತ್ತೆ. ಅದೇ ತರ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತ ಒಂದು ಟೈಪ್ ಇದೆ, ಅದು ಈ ದೊಡ್ಡ ದೊಡ್ಡ ಬ್ರಾಂಕಸ್ ಅಲ್ಲಿ ಬರುತ್ತೆ. ಈ ಫಿಲ್ಟರ್ಡ್ ಸಿಗರೆಟ್ಸ್ ಯೂಸ್ ಮಾಡೋರಲ್ಲಿ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಮಾತ್ರ ಒಳಗಡೆ ಡೀಪ್ ಆಗಿ ಹೋಗುತ್ತೆ, ಸಣ್ಣ ಏರ್ವೇಸ್ ಅಲ್ಲಿ ಕ್ಯಾನ್ಸರ್ ಬರುತ್ತೆ. ಅದು ಯೂಶ್ವಲಿ ನಾವು ಅಡೆನೋ ಕಾರ್ಸಿನೋಮಾ ಅಂತ ಹೇಳ್ತೀವಿ. ಈ ತರ ಡಿಪೆಂಡಿಂಗ್ ಆನ್ ದ ಸ್ಟೈಲ್ ಆಫ್ ಸ್ಮೋಕಿಂಗ್ ಅಲ್ಲಿ ಬೇರೆ ಬೇರೆ ತರದ ಕ್ಯಾನ್ಸರ್ ಬರುತ್ತೆ. ಹೆಂಗಸರು ಈ ನಡುವೆ ಜಾಸ್ತಿ ಸ್ಮೋಕ್ ಮಾಡ್ತಾ ಇದ್ದಾರೆ, ಅವರು ಆ ಫಿಲ್ಟರ್ಡ್ ಸಿಗರೇಟು ಈ ಥರದನ್ನ ಸ್ಮೋಕ್ ಮಾಡ್ತಾರೆ. ಸೊ ಹೆಂಗಸರಲ್ಲಿ ನಾವೀಗ ಅಡೆನೋ ಕಾರ್ಸಿನೋಮಾ ತುಂಬಾ ಜಾಸ್ತಿ ನೋಡ್ತಾ ಇದ್ದೀವಿ. ಮುಂಚೆ ನಾನು ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮಾಡುವಾಗ ನಾವು ಲಂಗ್ ಕ್ಯಾನ್ಸರ್ ಏನಾದರೂ ಹೆಂಗಸರಲ್ಲಿ ಬಂದಿದೆ ಅಂದ್ರೆ ಇಡೀ ಹಾಸ್ಪಿಟಲ್ ಅಲ್ಲಿ ಬಂದು ನೋಡೋದು, ಏನಪ್ಪ ಹೆಂಗಸರಲ್ಲಿ ಬಂದ್ಬಿಟ್ಟಿದೆ. ಈಗ 10 ಜನ ಲಂಗ್ ಕ್ಯಾನ್ಸರ್ ಇರಿದ್ರೆ 3 ಜನ ಹೆಂಗಸರು ಇರ್ತಾರೆ, ಒಂದು 6-7 ಜನ ಗಂಡಸರು ಇರ್ತಾರೆ. ಸೊ ಈ ತರ ಚೇಂಜ್ ಆಗ್ತಾ ಇದೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಈ ಟೊಬ್ಯಾಕೋ ಯೂಸಿಗೂ ಜೆನೆಟಿಕಲ್ ಮ್ಯೂಟೇಷನ್ಗೂ ಲಂಗ್ ಕ್ಯಾನ್ಸರ್ ವಿಚಾರದಲ್ಲಿ ಏನ್ ಸಂಬಂಧ ಇದೆ ಅಂತ ಡಾಕ್ಟರ್? ಲಂಗ್ ಕ್ಯಾನ್ಸರ್ ಅಲ್ಲಿ ಈ ಪಾರ್ಟಿಕಲ್ಸ್ ಇರಿಟೇಟ್ ಮಾಡ್ತಾ ಇರುತ್ತೆ ಲಂಗ್ ಕ್ಯಾನ್ಸರ್ ಅಂಡ್ ಇಟ್ ಪ್ರೊಡ್ಯೂಸಸ್ ವಾಟ್ ಇಸ್ ಕಾಲ್ಡ್ ಇನ್ಫ್ಲಮೇಷನ್. ಇನ್ಫ್ಲಮೇಷನ್ ಒಳಗಡೆ ಜಾಸ್ತಿ ಆಗ್ತಾ ಇದ್ದಂಗೆ ಈ DNA ಅಬ್ನಾರ್ಮಲಿಟಿ ಶುರು ಆಗುತ್ತೆ. ಒಂದು DNA ಇನ್ನೊಂದು DNA ಅಂಟ್ಕೊಳಕ್ ಶುರು ಮಾಡುತ್ತೆ. ಅದನ್ನ ನಾವು DNA ಅಡಕ್ಟ್ಸ್ ಅಂತೀವಿ. ಅಡಕ್ಟ್ಸ್ ಅದು ಏನಾದ್ರು ಜಾಸ್ತಿ ಆದಾಗ ಬಾಡಿ ಟ್ರೈ ಮಾಡುತ್ತೆ ಆ ಸೆಲ್ಸ್ನೆಲ್ಲ ಸಾಯಿಸ್ಬಿಟ್ಟು ನಾರ್ಮಲ್ ಸೆಲ್ಸ್ ಮಾತ್ರ ಇರೋ ಥರ ಮಾಡಿ, ಬಟ್ ಅದು ಆಫ್ಟರ್ ಸಮ್ ಟೈಮ್ ಬಾಡಿ ಗೆಟ್ಸ್ ಓವರ್ವೆಲ್ಮ್ಡ್. ಅಂದ್ರೆ ಈಗ ಅದೆಷ್ಟು ರಿಪೇರಿ ಮಾಡುತ್ತೋ ಅದಕ್ಕಿಂತ ಜಾಸ್ತಿ ನಾವು ಸ್ಮೋಕ್ ಮಾಡಕ್ ಶುರು ಮಾಡಿದಾಗ ಕ್ಯಾನ್ಸರ್ ಬಂದ್ಬಿಡುತ್ತೆ. ಸೊ ದಟ್ ಇಸ್ ದ ರೀಸನ್ ವೈ ಸ್ಮೋಕಿಂಗ್ ಕಾಸಸ್. ಅಂಡ್ ಸ್ಮೋಕಿಂಗು ಸುಮಾರು ವರ್ಷ ಮಾಡಿದ್ಮೇಲೆ ಮಾತ್ರ ಈ ತರ ಶುರು ಆಗೋದು. 1-2 ವರ್ಷ ಮಾಡಿದವ್ರಿಗೆ ಅಷ್ಟೊಂದು ಚಾನ್ಸಸ್ ಇಲ್ಲ, ಬಟ್ ದರ್ ಇಸ್ ನೋ ಸೇಫ್ ಲಿಮಿಟ್. ಅಂದ್ರೆ ನೀವು ಈಗ ದಿನಕ್ಕೆ ಒಂದೇ ಸಿಗರೇಟ್ ಸ್ಮೋಕ್ ಮಾಡಿದ್ರು ಒಂದು 5 ವರ್ಷ ಆದ್ಮೇಲೆ ನಿಮ್ಗೆ ಕ್ಯಾನ್ಸರ್ ಬರ್ಬೋದು, ಬಟ್ ಚಾನ್ಸಸ್ ತುಂಬಾ ಕಡಿಮೆ. ಅದೇ 10 ಸಿಗರೇಟ್ ನೀವು ಸ್ಮೋಕ್ ಮಾಡಿದ್ರೆ 5 ವರ್ಷ ಚಾನ್ಸಸ್ ಜಾಸ್ತಿ ಆಗುತ್ತೆ. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಒಂದು ಬ್ರೇಕ್ ತಗೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರೆಯುತ್ತೆ ಪುಟ್ಟ ವಿರಾಮದ ಬಳಿಕ. ಓ ನನ್ನ ಓಪನಿಂಗ್ ಕಟ್ಸ್ ಮ್ಯಾನ್. ಅಣ್ಣ, ಈ ತರ ಶೇವ್ ಮಾಡಿದ್ರೆ ಕಟ್ ಆಗುತ್ತೆ ಮತ್ತೆ ಉರಿಯುತ್ತೆ. ಮತ್ತೆ ಹೊಸ ಜಿಲೆಟ್ ಗಾರ್ಡ್ 3-in-1. ಈಗ ನೀನ್ ದೊಡ್ಡ ಲೀಗ್ ನಲ್ಲಿದ್ಯಾ, ಸೊ ಶೇವ್ ಕೂಡ ದೊಡ್ಡ ಲೀಗ್ ನದ್ದೇ. ಇದರ 3 ಸೆನ್ಸರ್ ಬ್ಲೇಡ್ ಸಾಧಾರಣ ರೇಸರ್ ನ ಬದಲು ಒಂದು ಸ್ಟ್ರೋಕ್ ನಲ್ಲಿ ಸ್ಮೂತ್ ಶೇವ್ ಕೊಡುತ್ತೆ, ಕಟ್ಟುವಾಗಲ್ಲ, ಉರಿಯೋದಿಲ್ಲ. ಈಗ ದೊಡ್ಡ ಲೀಗ್ ನಲ್ಲಿ ಹೇಗೆ ಅನಿಸ್ತಾ ಇದೆ? ಸ್ಮೂತ್ ಜಿಲೆಟ್ ಗಾರ್ಡ್ 3-in-1 ದೊಡ್ಡ ಲೀಗ್ ನ ಶೇವ್. ಚಿನ್ನದ ಬಡವೆ ಮಾರಬೇಕೆ, ಹರಿಕಬೇಳೆ ಸಿಕ್ಕಬೇಕೆ, 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿದ್ದು
ಟಿಕೆಟ್ಸ್ ನನಗೆ ಟಾಟಾ IPL ನ ಟಿಕೆಟ್ ಸಿಗಬಹುದಾ? ಕಟ್ ಮಾಡಿದ್ನಾ? ಸುನೀಲ್, ನನಗೆ ಟಿಕೆಟ್ಸ್ ಬೇಕಾಗಿತ್ತು. ಅರೆ, ಇವನು ಕಟ್ ಮಾಡಿದ್ನ. ರವಿ, ಆ ಟಿಕೆಟ್ ಸಿಗಬಹುದಾ? ಕಟ್ ಮಾಡಿದ್ರ? ಕಟ್ ಮಾಡಿದ. ಪಾಪ, ನಮ್ಮ ರೂಪೇ ಕ್ರೆಡಿಟ್ ಕಾರ್ಡ್ ಕೊಡುತ್ತೆ ಟಾಟಾ IPL ಟಿಕೆಟ್ಸ್ ಎಲ್ರಿಗಿಂತ 24 ಗಂಟೆ ಮುಂಚೆನೆ. ನೋ ವೇ. ಇಟ್ಸ್ ರೂಪೇ. ನಿಮ್ಮ ಬ್ಯಾಂಕ್ ಅಲ್ಲಿ ರೂಪೇ ಕ್ರೆಡಿಟ್ ಕಾರ್ಡ್ ಪಡೆದುಕೊಳ್ಳಿ. ರೂಪೇ ಓನ್ ದಿ ಎಡ್ಜ್. ಕಪಿಲ್, ಟಾಟಾ IPL ನ ಟಿಕೆಟ್ಸ್ ಏನಾದ್ರೂ ಬೇಕಾ? ಏನ್ ಹೇಳಿದೆ ನೀನು? 4 ಗಂಟೆಯಲ್ಲಿ ಇನ್ವರ್ಟರ್ ಟೂಸ್ ಆಗುತ್ತಾ, ಆಮೇಲೆ ಕೋಟರ್ ಗಟ್ಟಲೆ ಕದಿಬಹುದು. ನನ್ಗೇನ್ ಗೊತ್ತಿತ್ತು ಒಕಾಯಿ ಇದೆ ಅಂತ. ಒಕಾಯದ ಇನ್ವರ್ಟರ್ ಮತ್ತು ಬ್ಯಾಟರಿ ಕಾಂಬೋ ಪೂರ್ತಿ 6 ಗಂಟೆಗಳ ಪವರ್ ಬ್ಯಾಕಪ್ ಕೊಡುತ್ತೆ. ಹೆಚ್ಚು ಬ್ಯಾಕಪ್, ಹೆಚ್ಚು ಲೈಫ್. ಭಾರತದ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಅತಿ ಶೀಘ್ರದಲ್ಲಿ ನಮ್ಮ ಬೆಂಗಳೂರಿನಲ್ಲಿ. ಹೌದು, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ 80,000 ಆಸನ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂಗೆ ಮೇ 23ರಂದು ಬೆಂಗಳೂರಿನ ಆನೇಕಲ್ ಸಮೀಪದ ಸೂರ್ಯನಗರದಲ್ಲಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಕರ್ನಾಟಕ ಗೃಹ ಮಂಡಳಿ ನಿರ್ಮಿಸುತ್ತಿರುವ ಈ ಮಹಾ ಕ್ರೀಡಾಂಗಣ ರಾಜ್ಯದಲ್ಲಿ ಕ್ರೀಡೆ ಅಭಿವೃದ್ಧಿಗೆ ಹೊಸ ಶಕ್ತಿಯಾಗಿ ಮೂಡಿಬರಲಿದೆ. ಚಿನ್ನದ ಒಡವೆ ಮಾರಬೇಕೆ, ಹರಿಕಬ್ಬೇಳೆ ಸಿಕ್ಕಬೇಕೆ, 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ನನಗೆ ಮೊದಲು ಪಾದವರಿ ಬರ್ತಿತ್ತು, ಟೆನ್ಷನ್ ಇತ್ತು. ಜಾಸ್ತಿ ನೀರು ಕುಡಿದ ತಕ್ಷಣ ಯೂರಿಯನ್ ಸಿಕ್ಕಾಬಟ್ಟೆ ಹೋಗ್ತಾ ಇತ್ತು, ಪಾಸ್ ಆಗ್ತಾ ಇತ್ತು. ರಿಪ್ಲೇಸ್ ತಗೊಂಡಾಗಿಂದ ನನ್ಗೆ ಯಾವುದೇ ಸಮಸ್ಯೆ ಇಲ್ಲ, ತುಂಬಾ ಹ್ಯಾಪಿ ಆಗಿದ್ದೀನಿ. ಟೆನ್ಷನ್ ಇತ್ತು, ಅದೆಲ್ಲ ಕಡಿಮೆ ಆಗಿದೆ. ಯೂರಿಯನ್ ಪಾಸ್ ಆಗೋದು ನಿಂತಿದೆ, ಪಾದವರಿ ನಿಂತಿದೆ, ಶಕ್ತಿ ಎಲ್ಲ ಹೋಗಿದೆ. ಎಲ್ಲಾ ತರದ ಅನುಕೂಲಗಳು ನನಗಾಗಿದೆ. ಅಮೃತ್ ಮನೆ ಡಿ+ ತಗೊಂಡ್ಮೇಲೆ ಅದೆಲ್ಲ ಕಂಟ್ರೋಲ್ ಬಂತು. ತುಂಬಾ ಧನ್ಯವಾದಗಳು. ವಿರಾಮದ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಲಂಗ್ ಕ್ಯಾನ್ಸರ್ ಬರೋದು ಎಲ್ಲ ಸ್ಮೋಕರ್ಸ್ ಅಲ್ಲೂ ಆಗತ್ತಾ? ಅದು ಸಾಧ್ಯತೆ ಇದೆಯಾ? ಅಥವಾ ಇಂಥವರೇ ಹೈ ರಿಸ್ಕ್ ಸ್ಮೋಕರ್ಸ್ ಅಂತಲೂ ಕೂಡ ನಾವು ಕೇಳ್ಪಟ್ಟಿದ್ದೀವಿ ಡಾಕ್ಟರ್. ಅದು ಹೇಗೆ ಡಾಕ್ಟರ್? ಯೂಶ್ವಲಿ ಎಲ್ಲ ಕ್ಯಾನ್ಸರ್ಸ್, ಎಲ್ಲ ಸ್ಮೋಕರ್ಸಲ್ಲೂ ಲಂಗ್ ಕ್ಯಾನ್ಸರ್ ಬರಲ್ಲ. ಅದಕ್ಕೆ ಕೆಲವು ಕಾರಣಗಳಿದೆ. ಯೂಶ್ವಲಿ ನಾವೇನು ಹೇಳ್ತೀವಿ ಅಂದ್ರೆ 10% ಆಫ್ ಹೆವಿ ಸ್ಮೋಕರ್ಸ್ ಡೆವಲಪ್ ಲಂಗ್ ಕ್ಯಾನ್ಸರ್ ಅಂತ. ಬಟ್ ಕಮ್ಮಿ ಸ್ಮೋಕ್ ಮಾಡಿದವರಲ್ಲೂ ಕೆಲವು ಕ್ಯಾನ್ಸರ್ಸ್ ಬರ್ಬೋದು, ಕೆಲವು ಸಲ ಲಂಗ್ ಕ್ಯಾನ್ಸರು. ಬಟ್ ಜಾಸ್ತಿ ಮಾಡಿದವರಲ್ಲಿ ಡಿಸ್ಪ್ರಪೋರ್ಷನೇಟ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಲ್ಲಿ 2-3. ಒಂದು, ಯಾವ ಏಜಲ್ಲಿ ನೀವು ಶುರು ಮಾಡಿದ್ರಿ ಅಂತ. ಈಗ 25ನೇ ವರ್ಷಕ್ಕೆ ಶುರು ಮಾಡೋದಕ್ಕೂ 10 ವರ್ಷಕ್ಕೆ ಒಂದು ಹುಡುಗ ಶುರು ಮಾಡೋದ ಅಂತ ಇಟ್ಕೊಳ್ಳೋಣ. ಅವನಲ್ಲಿ ಕ್ಯಾನ್ಸರ್ ಬೇಗ ಬರುವಂಥ ಸಾಧ್ಯತೆಗಳು ಜಾಸ್ತಿ. ಯಂಗರ್ ಏಜ್, ಸ್ಟಾರ್ಟಿಂಗ್ ಯಂಗ್ ಏಜ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡು, ಸೆಕ್ಸ್ ಇಸ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಫೀಮೇಲ್ಸ್ ಅವರಲ್ಲಿ ಸ್ಮೋಕಿಂಗ್ ಮಾಡಿದ್ರೆ ಗಂಡಸರಿಗಿಂತ ಚಾನ್ಸಸ್ ಕ್ಯಾನ್ಸರ್ ಬರೋದು ಜಾಸ್ತಿ ಹೆಂಗಸರಲ್ಲಿ. ಇದು 2ನೇದು. 3ನೇದು, ಈ ಸ್ಮೋಕ್ ಮಾಡೋರು ದರ್ ಆರ್ 2-3 ಡಿಫರೆಂಟ್ ಸಿಗರೆಟ್ ಟೈಪ್. ಏನು, ಫಾರ್ ಎಕ್ಸಾಂಪಲ್, ಫಿಲ್ಟರ್ ಸಿಗರೇಟಾ ಅಥವಾ ನಾನ್ ಫಿಲ್ಟರ್ಡ್ ಸಿಗರೇಟ್. ಫಿಲ್ಟರ್ ಸಿಗರೇಟ್ ತಗೊಂಡವ್ರಿಗೆ ಚಾನ್ಸಸ್ ಸ್ವಲ್ಪ ಕಡಿಮೆ. ಇದೇ ತರ ಎಷ್ಟು ಡೀಪ್ ಆಗಿ ಒಳಗಡೆ ತಗೋತಾರೆ ಮತ್ತು ಎಷ್ಟು ಆ ಸಿಗರೇಟ್ ಫುಲ್ ಮುಗಿಯೋ ತನಕ ಸ್ಮೋಕ್ ಮಾಡ್ತಾರೆ. ಸೊ ಇದು ಇಂಪಾರ್ಟೆಂಟ್. ಇದ್ರ ಜೊತೆಗೆ ಜೆನೆಟಿಕ್ ಟೈಪ್ಸ್ ಇರುತ್ತೆ. ಕೆಲವರು ಏನ್ ಮಾಡುತ್ತೆ, ಈ ಟೊಬ್ಯಾಕೋ ಡೈರೆಕ್ಟ್ ಆಗಿ ಕ್ಯಾನ್ಸರ್ ಮಾಡಲ್ಲ. ಈ ಟೊಬ್ಯಾಕೋನ ಕೆಮಿಕಲ್ ಆಗಿ ಕೆಲವು ಕೆಮಿಕಲ್ಸ್ ಚೇಂಜ್ ಆಗುತ್ತೆ ಬಾಡಿನಲ್ಲಿ. ಈ ಚೇಂಜ್ ಆಗೋ ಎನ್ಸೈಮ್ಸ್ ಕೆಲವರಲ್ಲಿ ಜಾಸ್ತಿ ಇರುತ್ತೆ, ಕೆಲವರಲ್ಲಿ ಕಮ್ಮಿ ಇರುತ್ತೆ. ಸೊ ಅದು ಯಾರಲ್ಲಿ ಜಾಸ್ತಿ ಇದೆಯೋ ಅವ್ರಿಗೆ ಚಾನ್ಸಸ್ ಜಾಸ್ತಿ. ಸೊ ಎಲ್ಲ ಸ್ಮೋಕರ್ಸಲ್ಲೂ ಬರದೇ ಇರೋದಕ್ಕೆ ಇದು ಒಂದು ಕಾರಣ. 4ನೇದಾಗಿ ಆಂಟಿ ಆಕ್ಸಿಡೆಂಟ್ಸ್. ಫಾರ್ ಎಕ್ಸಾಂಪಲ್, ನಾವು ಚೆನ್ನಾಗಿ ಸ್ಮೋಕ್ ಮಾಡ್ತಿರ್ತೀವಿ ಅಂದರೆ ಬಾಡಿನಲ್ಲಿ ನಿಮ್ಮ ಎನ್ಸೈಮ್ಸ್ ಕಡಿಮೆ ಇರುತ್ತೆ, ಈ ಕನ್ವರ್ಟಿಂಗ್ ಎನ್ಸೈಮ್ಸು. ಆ್ಯಂಡ್ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ. ಹಣ್ಣು ಹಂಪಲು ಜಾಸ್ತಿ ತಿಂತಿರ್ತಾರೆ, ತರಕಾರಿ ಚೆನ್ನಾಗಿ ತಿಂತಿರ್ತಾರೆ, ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತಿರ್ತಾರೆ. ಚಾನ್ಸಸ್ ಆಫ್ ಡೆವಲಪಿಂಗ್ ಲಂಗ್ ಕ್ಯಾನ್ಸರ್ ವಿಲ್ ಕಮ್ ಡೌನ್ ಫಾರ್ ಎಕ್ಸಾಂಪಲ್. ಸೊ ಈ ಥರ. ಆ್ಯಂಡ್ ಟ್ರಾಫಿಕ್ ಪೊಲ್ಯೂಷನ್ ಪ್ಲಸ್ ಸ್ಮೋಕಿಂಗ್ ಕೆಲವ್ರು ಮಾಡ್ತಾರೆ. ಈಗ ಡೆಲ್ಲಿ ಫಾರ್ ಎಕ್ಸಾಂಪಲ್, ಚಿಕ್ಕಾಪಟ್ಟೆ ಟ್ರಾಫಿಕ್ ಪೊಲ್ಯೂಷನ್ ಇದೆ, ಅಲ್ಲಿ ಸ್ಮೋಕು ಮಾಡ್ತಿದ್ದಾರೆ. ಅವ್ರ ಚಾನ್ಸಸ್ 10ರಷ್ಟು ಜಾಸ್ತಿ ಕ್ಯಾನ್ಸರ್ ಬರುತ್ತೆ. ಸೊ ಹೀಗೆ ಒಬ್ಬೊಬ್ರದ್ದು ಒಂದೊಂದು ಥರ ಚಾನ್ಸಸ್ ಇರುತ್ತೆ ಡೆವಲಪಿಂಗ್ ಕ್ಯಾನ್ಸರ್. ಇದ್ರ ಜೊತೆಗೆ ಫ್ಯಾಮಿಲಿಯಲ್ ಕ್ಯಾನ್ಸರ್ ಏನಾದರೂ ಇದ್ರೆ, ಫ್ಯಾಮಿಲಿನಲ್ಲಿ ಒಂದು ಲಂಗ್ ಕ್ಯಾನ್ಸರ್ ಇತ್ತು, ಅವಾಗ ಇವ್ರಿಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಜಾಸ್ತಿ. ಹೆರಿಡಿಟರಿ ಪಾಸ್ ಆನ್ ಆಗೋ ಸಾಧ್ಯತೆಗಳು ಕಮ್ಮಿ. 5% ಆಫ್ ದ ಕ್ಯಾನ್ಸರ್ಸ್ ಆರ್ ರಿಲೇಟೆಡ್ ಟು ಹೆರಿಡಿಟಿ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಲಂಗ್ ಕ್ಯಾನ್ಸರ್ ಅಂತಂದಾಗ ಅರ್ಲಿ ಡಿಟೆಕ್ಷನ್ ಎಷ್ಟು ಇಂಪಾರ್ಟೆಂಟ್, ಅದ್ರ ಜೊತೆಗೆ ಪ್ರಿಕಾಷನರಿ ಮೆಷರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ವಿ ಹ್ಯಾವ್ ಟು ವಾಚ್ ಔಟ್ ಫಾರ್ ಸಿಂಪ್ಟಮ್ಸ್. ಲಂಗ್ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಏನಿರುತ್ತೆ, ಆ್ಯಂಡ್ ಇಫ್
ಅದನ್ನ ಅರ್ಲಿಯಾಗಿ ನೋಡಿಕೊಂಡು ಪ್ರಿವೆಂಟ್ ಮಾಡಬಹುದು ಅಂದ್ರೆ ಹೇಗೆ ಡಾಕ್ಟರ್? ಓಕೆ, ಯೂಶ್ವಲಿ ನಾವು ಅರ್ಲಿ ಕ್ಯಾನ್ಸರ್ಸಲ್ಲಿ ಮೆಜಾರಿಟಿ ಆಫ್ ದ ಅರ್ಲಿ ಕ್ಯಾನ್ಸರ್ಸ್ ಆರ್ ಎಸಿಂಪ್ಟಮ್ಯಾಟಿಕ್ ಅಂತೀವಿ. ಅಂದರೆ ಅಲ್ಲಿ ಏನು ಚಿಹ್ನೆಗಳು ಇರೋದೇ ಇಲ್ಲ. ನಿಮಗೆ ಸ್ಮೋಕ್ ಮಾಡ್ತಿರ್ತೀರಾ, ಒಂಚೂರು ಅಲ್ಲಿ ಇಲ್ಲಿ ಕೆಮ್ಮು ನಡೀತಾ ಇರುತ್ತೆ, ಸೊ ತೊಂದರೆ ಆಗಲ್ಲ ಅಂತ ಅಂದ್ಕೊಂಡು ಸ್ಮೋಕ್ ಮಾಡ್ತಾನೆ ಇರ್ತಾರೆ. ದಿಸ್ ಇಸ್ ಒನ್ ರೀಸನ್ ವೈ ಪೀಪಲ್ ಡೋಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. 20 ವರ್ಷ ಆದ್ಮೇಲೆ ಬರುತ್ತೆ ನೋಡ್ಕೊಳ್ಳೋಣ ಅಂತ ಒಂದು. ಬಟ್ ಕೆಲವರಲ್ಲಿ ಸ್ವಲ್ಪ ಪುಣ್ಯ ಮಾಡಿರ್ಬೇಕು, ಅದಕ್ಕೆ ಅರ್ಲಿ ಸಿಂಪ್ಟಮ್ಸ್ ಬಂದ್ಬಿಡುತ್ತೆ. ಅಂದರೆ ಸಣ್ಣದಾಗ್ಲಿದ್ದಾಗ್ಲೇ ಇರಿಟೇಷನ್ ಆಗ್ಬಿಟ್ಟು ಒಣಕೆಮ್ಮು ಬರೋದು, ಅಥವಾ ಕಫದಲ್ಲಿ ಸ್ವಲ್ಪ ರಕ್ತ ಬರೋದು, ಇವೆಲ್ಲ ಯೂಶ್ವಲಿ ಸೈನ್ಸ್ ಆಫ್ ಅಡ್ವಾನ್ಸ್ಡ್ ಕ್ಯಾನ್ಸರ್. ಬಟ್ ಕೆಲವರಲ್ಲಿ ಈ ಅರ್ಲಿ ಕ್ಯಾನ್ಸರ್ ಅಲ್ಲೂ ಬರುವಂತ ಸಾಧ್ಯತೆಗಳಿದೆ. ತೂಕ ಕಡಿಮೆ ಆಗೋದು, ಹಸು ಕಡಿಮೆ ಆಗೋದು, ಓಡಾಡುವಾಗ ಸ್ವಲ್ಪ ಉಪ್ಸ ಬರೋದು, ದೀಸ್ ಆರ್ ಆಲ್ ಸಿಂಪ್ಟಮ್ಸ್, ಬಟ್ ಯೂಶ್ವಲಿ ಸಿಂಪ್ಟಮ್ಸ್ ಆಫ್ ಲೇಟ್ ಕ್ಯಾನ್ಸರ್. ಅದರಿಂದಾಗಿ ನಾವು ಸ್ಮೋಕರ್ಸ್ ಇದ್ರೆ ನಾವು ಸಿಂಪ್ಟಮ್ಸ್ ಬರಕ್ ಮೊದಲೇನೆ ಡಾಕ್ಟರ್ಸ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಏನು ತೊಂದರೆ ಇಲ್ಲ ಅಂತ ಮಾಡಿಸ್ಕೊಳ್ಳೋದು ಒಳ್ಳೇದು. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಡಯಾಗ್ನೋಸ್ಟಿಕ್ ಮೆಷರ್ಸಿಗೆ ಬಂದಾಗ ಏನಾದರೂ ಸಿಂಪ್ಟಮ್ಸ್ ಇತ್ತು ಅರ್ಲಿ ಸ್ಟೇಜಲ್ಲಿ ಅಥವಾ ಲೇಟರ್ ಸ್ಟೇಜಸ್ ಅಲ್ಲೇ ಹಾಸ್ಪಿಟಲ್ ರೀಚ್ ಆದ್ರು ಅಂತಂದ್ರೆ ಯಾವೆಲ್ಲ ಟೆಸ್ಟ್ಗಳನ್ನ ರನ್ ಮಾಡ್ತೀರಿ ಟು ಮೇಕ್ ಶೋರ್ ಇಟ್ ಇಸ್ ಲಂಗ್ ಕ್ಯಾನ್ಸರ್? ಸೊ 2 ಮೇನ್ ಟೈಪ್ಸ್ ಆಫ್ ಇನ್ವೆಸ್ಟಿಗೇಷನ್ಸ್ ನಾವು ಮಾಡ್ತೀವಿ. ಒಂದು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತ ನೋಡಕ್ಕೆ ಇಮೇಜಿಂಗ್ ಅಂತ. ಇದರಲ್ಲಿ ನಾವು ಬೇರೆ ಬೇರೆ ಮುಂಚೆ ಎಲ್ಲ CT ಸ್ಕ್ಯಾನು, MRI ಅಂತೆಲ್ಲ ಮಾಡ್ತಿದ್ವಿ. ಈಗ ಪೆಟ್ ಸ್ಕ್ಯಾನ್ ಅಂತ ಬಂದ್ಬಿಟ್ಟಿದೆ. ಇಡೀ ದೇಹ ಕೆಳಗಿನ ಮೇಲ್ಗಡೆ ತನಕ ಒಂದೇ ಶಾಟಲ್ಲಿ ಸ್ಕ್ರೀನ್ ಮಾಡಿಬಿಡುತ್ತೆ. ಕ್ಯಾನ್ಸರ್ ಎಲ್ಲಿದೆ, ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ, ಇವೆಲ್ಲ ಪೂರ್ತಿ ಗೊತ್ತಾಗ್ಬಿಡುತ್ತೆ. ಕೆಲವು ಜಾಗಗಳಲ್ಲಿ ಇದು ಸಾಕಾಗಲ್ಲ, ಅವಾಗ ತಲೆ, ಫಾರ್ ಎಕ್ಸಾಂಪಲ್ ಬ್ರೈನ್ಗೆ ಹೋಗಿದ್ಯಲ್ಲ ನೋಡಕ್ಕೆ MRI ಆಫ್ ದ ಬ್ರೈನ್ ಅಂತ ಮಾಡ್ತೀವಿ. ಅದ್ರ ಜೊತೆಗೆ ಇದೆರಡು ಸೇರ್ಕೊಂಡಾಗ ನಮಗೆ ಕ್ಯಾನ್ಸರ್ ಎಲ್ಲಿದೆ, ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ, ಯಾವ ಸ್ಟೇಜಲ್ಲಿ ಇದೆ ಗೊತ್ತಾಗ್ಬಿಡುತ್ತೆ. ಇದು ಒಂದು ಭಾಗ. ಎರಡನೇ ಭಾಗ ಈ ಪೆಥಾಲಜಿ, ಅಂದ್ರೆ ಬಯಾಪ್ಸಿ ಮಾಡಿ ಈ ಜಾಗ ಎಲ್ಲಿ ಕ್ಯಾನ್ಸರ್ ಕಾಣಿಸುತ್ತೋ ಅದನ್ನ ಬಯಾಪ್ಸಿ ಮಾಡ್ತೀವಿ. ನೀಡ್ಲೋ ಏನಾದ್ರು ಬಯಾಪ್ಸಿ ಮಾಡಿ ಆ ಬಯಾಪ್ಸಿನಲ್ಲಿ ನಾವು ಪೆಥಾಲಜಿಸ್ಟ್ ಕಳಿಸ್ತೀವಿ. ಅವರು ಕ್ಯಾನ್ಸರ್ ಸೆಲ್ಸ್ ನಮಗೆ ಕಾಣಿಸ್ತಾ ಇದೆ ಅಂತ ಕೊಡ್ತಾರೆ. ಅದರಲ್ಲಿ ಯಾವ ಟೈಪ್ ಅಂತಾನು ಹೇಳ್ತಾರೆ. ಈಸ್ ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತ ಒಂದಿದೆ, ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತ ಇದೆ. 2 ಟೈಪ್ ಇದೆ. ಈ ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಲ್ಲೂ ಮೇನ್ಲಿ 2 ಟೈಪ್ ಇದೆ. ಒಂದು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅನ್ನೋದು ಈಗ ಕಮ್ಮಿ ಆಗ್ತಾ ಇದೆ, ಅದು ಅಡೆನೋ ಕಾರ್ಸಿನೋಮಾ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ದ ಫೀಮೇಲ್, ಇದು ಹೆಂಗಸರಲ್ಲಿ ಇದು ಬಹಳ ಜಾಸ್ತಿ ಆಗ್ತಾ ಇದೆ ನಾವು ನೋಡ್ತಾ ಇರೋಂಗೆ. ಎರಡನೇದು ನಾವು ನೋಡ್ತಾ ಇರೋದು ಚಿಕ್ಕ ವಯಸ್ಸಲ್ಲೇನೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ಈಗ ನಾವು ಮುಂಚೆ 40 ವರ್ಷ 50 ವರ್ಷಕ್ಕೆ ಲಂಗ್ ಕ್ಯಾನ್ಸರ್ ನೋಡ್ತಾ ಇದ್ವಿ. ಮೊನ್ನೆ ನಾವು 15 ವರ್ಷಕ್ಕೆ ಒಂದು ಕ್ಯಾನ್ಸರ್ ನೋಡಿದ್ವಿ. ಸ್ಮೋಕು ಮಾಡ್ತಿಲ್ಲ ಹುಡುಗ, ಅವ್ನ್ ಕ್ಯಾನ್ಸರ್ ಬಂದ್ಬಿಟ್ಟಿದೆ. 17-18 ವರ್ಷದ ಹುಡುಗಿಯರಿಗೆ ಕ್ಯಾನ್ಸರ್ ಬಂದಿರೋದು ನೋಡಿದೀವಿ. ಸೊ ಈ ತರ ದರ್ ಇಸ್ ಅ ಶಿಫ್ಟ್ ಆಫ್ ಏಜ್ ಅಂತ ಅನಿಸ್ತಾ ಇದೆ ನಮ್ಗೆ. ಅಫ್ಕೋರ್ಸ್ ವಿ ಆರ್ ನಾಟ್ ಡನ್ ಎ ಫುಲ್ ಸ್ಟಡಿ, ಬಟ್ ತುಂಬಾ ಚಿಕ್ಕವ್ರನ್ನ ಕ್ಯಾನ್ಸರ್ ಜೊತೆ ನೋಡ್ತಾ ಇದ್ದೀವಿ. ಇದು ಒಂದು ಈ ಬಯಾಪ್ಸಿ ಮಾಡಿದ್ಮೇಲೆ ಕ್ಯಾನ್ಸರ್ ಅಂತ ಕಂಡಿಡಿದ್ಮೇಲೆ ಈಗ ನಾವು ಜಿನೋಮಿಕ್ ಟೆಸ್ಟಿಂಗ್ ಅಂತ ಮಾಡಿ ಕಳಿಸ್ತೀವಿ. ಅಂದ್ರೆ ಈ ಕ್ಯಾನ್ಸರ್ ಅಲ್ಲಿ ಏನೇನ್ ಜೀನ್ಸ್ ಇದೆ, ಯಾವ ಜೀನ್ಸ್ ಆಕ್ಟಿವೇಟ್ ಆಗಿದೆ, ಯಾವ ಜೀನ್ ಸಪ್ರೆಸ್ ಆಗಿದೆ, ಅಂದ್ರೆ ಆ ಜೀನ್ ಕರೆಕ್ಟ್ ಆಗಿ ನಾವು ಆ ಟ್ರೀಟ್ಮೆಂಟ್ ನ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಇದು ಒಂದು ಮಾಡ್ತೀವಿ. ಈಗ ಹೊಸದಾಗಿ ಇಮ್ಯುನೋಥೆರಪಿ ಅಂತ ಒಂದು ಹೊಸ ಡ್ರಗ್ಸ್ ಬಂದಿದೆ. ಸೊ ಅದಕ್ಕೆ ನಾವು ಕೆಲವು ಟೆಸ್ಟ್ಗಳನ್ನ ಇದ್ರಲ್ಲಿ ಮಾಡ್ತೀವಿ. ಈ ಇಮ್ಯುನೋಥೆರಪಿ ಇವ್ರಿಗೆ ವರ್ಕ್ ಆಗುವಂತ ಚಾನ್ಸ್ ಇದೆಯಾ, ಅವ್ರು ಕೊಡ್ಬೋದಾ ಇದನ್ನ ಅಂತ ನೋಡಕ್ಕೆ ಆ ಟೆಸ್ಟ್ ಮಾಡ್ತೀವಿ. ಸೊ ಹೀಗೆ ಒಂದು ಇಮೇಜಿಂಗು, ಒಂದು ಲ್ಯಾಬ್ ಟೆಸ್ಟ್, ಇದೆರಡು ಸೇರ್ಕೊಂಡು ನಮಗೆ ಈ ಸ್ಟೇಜ್ ಏನು, ಇದು ಯಾವ ಟೈಪ್ ಆಫ್ ಕ್ಯಾನ್ಸರು, ಇದಕ್ಕೆ ಏನು ಟ್ರೀಟ್ಮೆಂಟ್ ನಾವು ಕೊಡ್ಬೋದು, ಇದ್ರ ಜೊತೆಗೆ ಪ್ರೋಗ್ನೋಸಿಸ್ ಅಂದ್ರೆ ಜಾತಕ ಮುಂದೆ ಏನಾಗ್ಬೋದು ಈ ಪೇಷಂಟ್ಗೆ, ಚೆನ್ನಾಗಿ ಆಗ್ತಾರೋ ಇಲ್ವೋ, ಇದನ್ನ ನಾವು ಪ್ರೋಗ್ನೋಸಿಸ್ ಅಂತೀವಿ. ಅದನ್ನು ಕೂಡ ಈ ಟೆಸ್ಟ್ ಅಲ್ಲಿ ನಾವು ಕಂಡುಹಿಡಿಬಹುದು. ಎಸ್ ಡಾಕ್ಟರ್, ಎಸ್ ಮತ್ತಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತಗೊಂಡ್ ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಅಲ್ಲ, ಇಳಿಜಾರು ಭೂಮಿ ವಿಷಯ ಏನಾಯ್ತು ರಮೇಶ? ಪ್ಲಾನ್ ರೆಡಿ ದೊಡ್ಡಪ್ಪ, ಪೇಪರ್ ರೆಡಿಯಾಗಿ ಇಟ್ಕೋ ಮಾರೋದಕ್ಕೆ. ವಿಜಯ್, ಚೆನ್ನಾಗಿ ಯೋಚನೆ ಮಾಡ್ಕೋ. ಜೀವನದಲ್ಲಿ ಮನೆ ಕಟ್ಟಕ್ಕಾಗೋದು ಒಂದೇ ಸಲ. ವಿಶ್ವಾಸ ಇಡಿ, ಮನೆ ಗಟ್ಟುಮುಟ್ಟಾಗಿ ಕಟ್ಟೋದು ನನ್ಗೆ ಅವಕಾಶ ಒಂದೇ. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ದೃಢ ಸಂಕಲ್ಪದ ತರಾನೇ ಒಳ್ಳೆ ಮನೆ ಕಟ್ತೀನಿ. ತುಂಬಾ ಚೆನ್ನಾಗಿದ್ಯಪ್ಪ. ನೀನು ಅಲ್ಟ್ರಾಟೆಕ್ ಮಾತ್ರನೇ ಚೂಸ್ ಮಾಡಿದೆ, ಯಾಕೆ? ದೊಡ್ಡಪ್ಪ, ಅಪ್ಪನೇ ಹೇಳ್ಕೊಟ್ಟಿದ್ದು ಜೀವನದಲ್ಲಿ ಒಂದೇ ಸಲ ಮನೆ ಕಟ್ಟಕ್ಕಾಗೋದು ಅಂತ. ಸಾಧಿಸ್ಬಿಟ್ಟೆ ಕಣಪ್ಪ.
ಒಂದು ಮನೆ ಒಂದೇ ಅವಕಾಶ. ಅದಕ್ಕಾಗಿಯೇ ಸಿಮೆಂಟ್ ಕೂಡ ದೇಶದ ನಂಬರ್ 1 ಅಲ್ಟ್ರಾಟೆಕ್, ಇಂಡಿಯಾಸ್ ನಂಬರ್ 1 ಸಿಮೆಂಟ್. ಚಿನ್ನದ ಒಡವೆ ಮಾರಬೇಕೆ, ಹರಿಕಬೇಳೆ ಸಿಕ್ಕಬೇಕೆ, 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಮುಖ್ಯಾಂಶಗಳು. ಈ ಬಾರಿ ಕರ್ನಾಟಕದಲ್ಲಿ ಬಿಸಿಲಿನ ತಾಪಮಾನ ತೀವ್ರಗೊಂಡಿದೆ ಎಂದು ಹವಾಮಾನ ಕೇಂದ್ರ ವರದಿ ಮಾಡಿದೆ. ಸಾರ್ವಜನಿಕವಾಗಿ ಹೆಚ್ಚು ಸಮಯ ಕಳೆಯುವುದನ್ನು ತಪ್ಪಿಸಬೇಕು ಎಂದು ಹೇಳಲಾಗಿದೆ. ರಾಮ್ರಾಜ್ ವೈಟ್ ಶರ್ಟ್ಸ್, ಈ ಸಮ್ಮರ್ ಅನ್ನು ಕೂಲ್ ಆಗಿ ನಿಭಾಯಿಸೋಣ. ಚಿನ್ನದ ಒಡವೆ ಮಾರಬೇಕೆ, ಹರಿಕಬೇಳೆ ಸಿಕ್ಕಬೇಕೆ, 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ವಿರಾಮದ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್, ಯಾವ ರೀತಿ ಕಳೆದ 10 ವರ್ಷದ ಹಿಂದೆ ನಾವು ನೋಡಿದ್ರೆ ಆಗಿನ ಟ್ರೀಟ್ಮೆಂಟೇ ಬೇರೆ ಇತ್ತು ಅಂಡ್ ಈಗ ನಾವು ನೋಡೋಕೆ ಹೋದ್ರೆ ಹೊಸ ಟ್ರೀಟ್ಮೆಂಟ್ಗಳು ಬಂದಿದೆ ಅಂಡ್ ಹೋಪ್ಸ್ ಅನ್ನೋದು ಕೂಡ ಹೆಚ್ಚಾಗಿದೆ ಜನರಲಿ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ. ಸೊ ಯಾವ ರೀತಿಯ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ, ಲೇಟೆಸ್ಟ್ ಅಡ್ವಾನ್ಸ್ಮೆಂಟ್ಸ್ ಏನಿದೆ ಡಾಕ್ಟರ್? ಈಗ ನಾವು ಇರೋ ಕ್ಯಾನ್ಸರ್ಸ್ ಎಲ್ಲ ಲೆಕ್ಕ ಹಾಕಿದ್ರೆ ಲಂಗ್ ಕ್ಯಾನ್ಸರು ನಾನು ಸ್ಟೂಡೆಂಟ್ ಆಗಿದ್ದಾಗ ಲಂಗ್ ಕ್ಯಾನ್ಸರ್ ಅಂದ್ರೆ ಜನ ಹೆದರೋರು. ಇವನ್ ಡಾಕ್ಟರ್ಸು ಅಷ್ಟೇ, ಕ್ಯಾನ್ಸರ್ ಬಂದಿದೆ, ಇನ್ನು ಕಷ್ಟ ಇದು ಅಂತ ಅನ್ನೋ ತರ ಇತ್ತು. ಎಲ್ಲಾ ಕ್ಯಾನ್ಸರಲ್ಲೂ ಎಲ್ಲ ಒಟ್ಟಿಗೆ ಹಾಕೊಂಡ್ರು ಲಂಗ್ ಕ್ಯಾನ್ಸರ್ ಅಷ್ಟು ಇಂಪ್ರೂವ್ಮೆಂಟು ಇನ್ಯಾವ ಕ್ಯಾನ್ಸರಲ್ಲೂ ಆಗಿಲ್ಲ. ಈ ಲಾಸ್ಟ್ 20 ವರ್ಷಗಳಿಂದ ತುಂಬ ಸಣ್ಣದಾಗಿರುವಂತಹ ಕ್ಯಾನ್ಸರ್ ಬಂದರೆ ನಾವು ಅದನ್ನು ಆಪರೇಷನ್ ಮಾಡಿ ತೆಗೆದುಬಿಟ್ಟು ಆಮೇಲೆ ಕೆಲವು ಇಂಜೆಕ್ಷನ್ಸ್, ಕೀಮೋಥೆರಪಿ ಅಥವಾ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಅಥವಾ ಇಮ್ಯುನೋಥೆರಪಿ ಕೊಟ್ಟು ಅದನ್ನು ಕ್ಯೂರ್ ಮಾಡಿಬಿಡ್ತೀವಿ. ಕೆಲವ್ರಿಗೆ ಈ ಆಪರೇಷನ್ ಮಾಡಿದ್ಮೇಲೆ ಏನೋ ಸ್ವಲ್ಪ ಉಳ್ಕೊಂಡಿದ್ರೆ ಅದಕ್ಕೆ ರೇಡಿಯೇಟ್ ಥೆರಪಿನೂ ಕೊಡಬೇಕಾಗತ್ತೆ. ಇದು ನಾವು ಅರ್ಲಿ ಕ್ಯಾನ್ಸರ್ ಬಂದಾಗ ಈ ಥರ ಮಾಡ್ತೀವಿ. ಇಂಟರ್ಮೀಡಿಯೇಟ್ ಕ್ಯಾನ್ಸರ್ ಅಂತ ಬರುತ್ತೆ, ಅಂದರೆ ಲೋಕಲ್ ಇರುತ್ತೆ, ದೊಡ್ಡದಾಗಿರುತ್ತೆ, ಎಲ್ಲೂ ಸ್ಪ್ರೆಡ್ ಆಗಿರಲ್ಲ. ಇದನ್ನ ಲೋಕಲಿ ಅಡ್ವಾನ್ಸ್ಡ್ ಕ್ಯಾನ್ಸರ್ ಅಂತೀವಿ ನಾವು. ಸ್ಟೇಜ್ 3 ಕ್ಯಾನ್ಸರ್ಸ್ ಎಲ್ಲ ಈ ಥರ. ಇದರಲ್ಲಿ ನಾವು ರೇಡಿಯೋಥೆರಪಿ, ಕೀಮೋಥೆರಪಿ, ಆಪರೇಷನ್ ಮಾಡಲ್ಲ, ರೇಡಿಯೋಥೆರಪಿ, ಕೀಮೋಥೆರಪಿ ಮಾಡಿಬಿಟ್ಟು ಆಮೇಲೆ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಅಂತ ಅವ್ರಿಗೆ ಕೊಡ್ತೀವಿ. ಇದರಲ್ಲೂ ಕೆಲವು ಜನ ಲಾಂಗ್ ಟರ್ಮ್ ಸರ್ವೈವಲ್ ಆಗೋ ಸಾಧ್ಯತೆಗಳಿದೆ. ಇನ್ನೊಂದು ಸ್ಟೇಜ್ 4. ಸ್ಟೇಜ್ 4 ಅಂದರೆ ಲಂಗಲ್ಲಿ ಮಾತ್ರ ಇಲ್ಲ, ಸ್ಪ್ರೆಡ್ ಆಗಿಬಿಟ್ಟಿದೆ ಬೇರೆ ಕಡೆ, ಇಡೀ ದೇಹದಲ್ಲಿ ಸ್ಪ್ರೆಡ್ ಆಗಿದೆ. ಇದು ಸ್ಟೇಜ್ 4 ಮೆಟಾಸ್ಟ್ಯಾಟಿಕ್ ಕ್ಯಾನ್ಸರ್ ಅಂತೀವಿ. ಇದು ಬಂದಾಗ ನಾವು ಬೇರೆ ಬೇರೆ ಥರ ಟ್ರೀಟ್ಮೆಂಟು. ಮೊದಲು ಬರೀ ಕೀಮೋಥೆರಪಿ ಅಂತ ಮಾತ್ರ ಇತ್ತು. ಸ್ವಲ್ಪ ಸೈಡ್ ಎಫೆಕ್ಟ್ ಆಗೋದು, ವಯಸ್ಸು ಜಾಸ್ತಿ ಆಗಿದ್ರೆ, ಅವ್ರಿಗೆ ಕಂಡೀಷನ್ ಚೆನ್ನಾಗಿಲ್ಲದೆ ಇದ್ರೆ ಅಥವಾ ಹೃದಯ ಅದು ಇದು ಪ್ರಾಬ್ಲಮ್ ಇದ್ರೆ ತಡ್ಕೊಳಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಈಗ ಅದರಲ್ಲೂ ಒಳ್ಳೊಳ್ಳೆ ಡ್ರಗ್ಸ್ ಬಂದಿದೆ, ಸೈಡ್ ಎಫೆಕ್ಟ್ ಕಮ್ಮಿ ಇರೋದು ಬಟ್ ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋಂಥ ಕೀಮೋಥೆರಪಿಗಳು ಬಂದಿದೆ. ಇದ್ರ ಜೊತೆಗೆ ಟ್ಯೂಮರ್ಗೆ ಬ್ಲಡ್ ಫ್ಲೋ ಕಟ್ ಮಾಡುವಂಥ ಡ್ರಗ್ಸು, ಆಂಟಿ ಆಂಜಿಯೋಜೆನಿಕ್ ಅಂತೀವಿ ನಾವು, ಅದು ಒಂಥರ ಮೆಥಡ್, ಬೇರೆ ಥರ ವರ್ಕ್ ಆಗುತ್ತೆ, ಅದಕ್ಕೆ ಸೈಡ್ ಎಫೆಕ್ಟ್ಸ್ ಕಡಿಮೆ, ಅದು ಬಂದಿದೆ. ಇದ್ರ ಜೊತೆಗೆ ಇಮ್ಯುನೋಥೆರಪಿ ಅಂತ ಬಂದಿದೆ. ಅಂದರೆ ನಮ್ಮ ಬಾಡಿ ಇಮ್ಯುನಿಟಿನೇ ಸ್ಟಿಮ್ಯುಲೇಟ್ ಮಾಡಿ ನಮ್ಮ ಬಾಡಿ ಇಮ್ಯುನಿಟಿ ಕ್ಯಾನ್ಸರ್ನ ಸಾಯಿಸೋ ಥರ ಮಾಡೋದು. ಡ್ರಗ್ಸ್ ಡೈರೆಕ್ಟಾಗಿ ಕ್ಯಾನ್ಸರ್ನ ಸಾಯಿಸೋದಿಲ್ಲ. ಕೀಮೋಥೆರಪಿ ಅಂದರೆ ಡ್ರಗ್ಸ್ ಡೈರೆಕ್ಟಾಗಿ ಕ್ಯಾನ್ಸರ್ನ ಸಾಯಿಸುತ್ತೆ. ಇದ್ರ ಜೊತೆಗೆ ಈ ಜಿನೋಮಿಕ್ಸ್ ಎಲ್ಲ ಟೆಸ್ಟ್ ಮಾಡಿ ನಾವು ಟಾರ್ಗೆಟ್ ಏನಿದೆ, ಏನು ಪ್ರೋಟೀನ್ಸ್ ಇದೆ ಈ ಕ್ಯಾನ್ಸರಲ್ಲಿ ಅಂತ ಕಂಡುಹಿಡಿದು ಅದಕ್ಕೆ ಕೊಡುವಂಥ ಡ್ರಗ್ಸ್ ಕೆಲವು ಬಂದಿದೆ. ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು. ಅದು ತುಂಬ ಅಡ್ವಾನ್ಸ್ ಆಗಿದೆ ಅದರಲ್ಲಿ. ಈಗ ಮೋಸ್ಟ್ಲಿ ಟ್ಯಾಬ್ಲೆಟ್ಸು, ಬಟ್ ಒಬ್ಬೊಬ್ರಿಗೆ ಒಂದೊಂದು ಥರ ಬರುತ್ತೆ ಅದರಲ್ಲಿ, ಅದನ್ನು ಅವ್ರಿಗೆ. ಸೊ ಇಟ್ ಇಸ್ ಕಾಲ್ಡ್ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್. ಮುಂಚೆ ನಾವು 100 ಜನ ಬಂದರೆ 100 ಜನಕ್ಕೂ ಒಂದೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಈಗ ಇವ್ರಿಗೆ ಬೇರೆ ಟ್ರೀಟ್ಮೆಂಟ್, ಇವ್ರಿಗೆ ಬೇರೆ ಟ್ರೀಟ್ಮೆಂಟ್. ಸೊ ವೆರಿ ಇಂಡಿವಿಜುವಲೈಸ್ಡ್, ಪರ್ಸನಲೈಸ್ಡ್ ಥೆರಪಿ ಅಂತ ಹೇಳ್ತೀವಿ ನಾವು. ಸೈಡ್ ಎಫೆಕ್ಟ್ಸ್ ಕಡಿಮೆ, ಎಫೆಕ್ಟ್ಸ್ ಜಾಸ್ತಿ. ನಾನು ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾನು PG ಮಾಡ್ತಿದ್ದಾಗ 30 ವರ್ಷದ ಹಿಂದೆ ನಾವು ಕೆಲವು ಲಂಗ್ ಕ್ಯಾನ್ಸರ್ ಪೇಷಂಟ್ ಸ್ಪ್ರೆಡ್ ಆಗಿರೋದು 6 ತಿಂಗಳು, ಕೆಲವು ಸಲ 4-5 ತಿಂಗಳಲ್ಲೇ ಹೊಟ್ಟೋಗ್ಬಿಡು. ಈಗ ಅದೇ ಪೇಷಂಟು 7 ವರ್ಷ, 8 ವರ್ಷ, 10 ವರ್ಷದ ತನಕ ಬದುಕಿರುವಂಥ ಸಾಧ್ಯತೆಗಳಿದೆ ಸುಮಾರು ಜನ.
ಸೊ ಈ ಥರ ಇಂಪ್ರೂವ್ಮೆಂಟ್ ಆಗಿದೆ. ಸರ್ಜಿಕಲ್ ಇದು ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ರೇಡಿಯೋಥೆರಪಿನೂ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೊ ದಿಸ್ ಇಸ್ ಎ ಗುಡ್ ಟೈಮ್ ಫಾರ್ ಲಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಎಸ್ ಡಾಕ್ಟರ್. ಆ್ಯಂಡ್ ಈಗ ಯಾರಾದರೂ ಸ್ಮೋಕಿಂಗ್ ಕ್ವಿಟ್ ಮಾಡಬೇಕು ಅಂತ ಅಂದಾಗಲೂ ಕೂಡ ಆಗಲ್ಲ, ತುಂಬ ಕಷ್ಟಪಡ್ತಾರೆ. ದೇ ಫೈಂಡ್ ದೆಮ್ಸೆಲ್ಫ್ ಇನ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್. ಅಯ್ಯೋ ಹೆಂಗಪ್ಪ ಕ್ವಿಟ್ ಮಾಡೋದು ಅಂತ. ಬಟ್ ಟೈಮ್ಲಿ ಕ್ವಿಟಿಂಗ್ ಆ್ಯಂಡ್ ಮಾಡ್ದೇನೆ ಸ್ಮೋಕೇ ಮಾಡಬಾರ್ದು ಅಂತ ಅವಾಯ್ಡ್ ಮಾಡೋದು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ನಮ್ಮದ್ರಲ್ಲಿ ದರ್ ಇಸ್ ಅ ಟರ್ಮ್ ಕಾಲ್ಡ್ ನೆವರ್ ಸ್ಮೋಕರ್ಸ್ ಅಂತ. ನೆವರ್ ಸ್ಮೋಕರ್ಸ್ ಅಂದರೆ 1 ಸಿಗರೇಟು ಸೇದಿಲ್ಲ ಅಂತಲ್ಲ, 100 ಸಿಗರೇಟ್ಸ್ ಲೈಫ್ ಟೈಮಲ್ಲಿ 100 ಸಿಗರೇಟ್ಸ್ಗಿಂತ ಕಡಿಮೆ ಸೇದವ್ರನ್ನ ನೆವರ್ ಸ್ಮೋಕರ್ಸ್ ಅಂತ ಹೇಳ್ತೀವಿ ನಾವು. ನೆವರ್ ಸ್ಮೋಕರ್ಸ್ ಇದ್ದವರಲ್ಲಿ ತುಂಬ ಕಮ್ಮಿ ಚಾನ್ಸಸ್ ಕ್ಯಾನ್ಸರ್ ಬರೋದು, ಲಂಗ್ ಕ್ಯಾನ್ಸರ್ ಬರೋದು. ಬಟ್ ನೀವು ಅದಾದ್ಮೇಲೆ ಎಷ್ಟು ಎಕ್ಸ್ಟ್ರಾ ಸೇದ್ಕೊಂಡು ಬರ್ತಿರೋ ಅಷ್ಟು ಅಡಿಕ್ಷನು ಜಾಸ್ತಿ ಆಗುತ್ತೆ. ಕ್ವಿಟ್ಟಿಂಗ್ ಇಸ್ ಡಿಫಿಕಲ್ಟ್, ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ದ ಬೆಸ್ಟ್ ಥಿಂಗ್ ಇಸ್ ನಾಟ್ ಟು ಸ್ಟಾರ್ಟ್ ಓನ್ಲಿ, ನೋ ಟೊಬ್ಯಾಕೋ ಅಟ್ ಆಲ್, ದಟ್ ಇಸ್ ದ ಬೆಸ್ಟ್. ಒಂದ್ ವೇಳೆ ನೀವು ಸ್ಮೋಕ್ ಮಾಡಬೇಕು, ಅದು ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಬೇಕು ಅಂತ ಹೇಳಿದ್ರೆ 100 ಸಿಗರೇಟ್ ಒಳಗೆ ಇಡೀ ಲೈಫಲ್ಲಿ 100 ಸಿಗರೇಟ್ ಒಳಗೆ ಇಟ್ಕೋಬೇಕು. ದಟ್ ಇಸ್ ನೆವರ್ ಸ್ಮೋಕರ್ಸ್. ಅದಕ್ಕಿಂತ ಜಾಸ್ತಿ ಆದರೆ ಇಟ್ಸ್ ಡಿಫಿಕಲ್ಟ್. ಅದರಲ್ಲಿ ಲೈಟ್ ಸ್ಮೋಕರ್ಸ್ ಅಂತ ಹೇಳ್ತೀವಿ, ಮೀಡಿಯಂ ಸ್ಮೋಕರ್ಸ್, ಹೆವಿ ಸ್ಮೋಕರ್ಸ್. ಸೊ 20 cigarettes for more than 10 years is heavy smokers. That is the most dangerous zone. And earlier you quit, better chances of not getting a cancer. Yes. But ಆದರೆ ಒಂದು ಜ್ಞಾಪಕ ಇಟ್ಕೋಬೇಕು, ನಾವು 10 ಸಿಗರೇಟ್ ಸೇದವರಲ್ಲೂ ಲೈಫಲ್ಲಿ ಕ್ಯಾನ್ಸರ್ ಬಂದಿರೋದು ನೋಡಿದ್ದೀವಿ. ಯಾಕಂದ್ರೆ ಅದೊಂದೇ ಫ್ಯಾಕ್ಟರ್ ಅಲ್ಲ, ಎನ್ವೈರ್ಮೆಂಟ್ ಪೊಲ್ಯೂಷನ್ ಅದು ಇದು ಸೇರ್ಕೊಂಡು ಮತ್ತೆ ನಿಮ್ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇದ್ರೆ ನಿಮಗೂ ಬಂದ್ಬಿಡ್ಬೋದು. ಸೊ ಸೇದದೇ ಇರೋದು ದ ಬೆಸ್ಟ್ ಆಪ್ಷನ್. ಒಂದ್ ವೇಳೆ ಸ್ಮೋಕಿಂಗ್ ಬಿಡೋದು ಕಷ್ಟ ಆದ್ರೆ ಡಿ ಅಡಿಕ್ಷನ್ ಸುಮಾರು ಹಾಸ್ಪಿಟಲ್ ಮಾಡುತ್ತವೆ, ಡಿ ಅಡಿಕ್ಟಿವ್ ಪ್ರೋಸೆಸ್. ಆ ಪ್ರೋಸೆಸ್ ಮಾಡ್ಕೊಂಡ್ರೆ ಕ್ವಿಟ್ ಮಾಡುವಂತ ಚಾನ್ಸಸ್ ಜಾಸ್ತಿ. ಎಸ್ ಡಾಕ್ಟರ್, ಏನು ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಬಿಕಾಸ್ ಎಷ್ಟೋ ಬಾರಿ ಎಷ್ಟೋ ಜನ ಕ್ವಿಟ್ ಮಾಡಬೇಕು ಅನ್ಕೋತಾರೆ, ಆಗ್ತಿರೋದಿಲ್ಲ. ಇನ್ನು ಕ್ವಿಟ್ ಮಾಡಿದ ಮೇಲೆ ಮತ್ತೆ ವಾಪಸ್ ಅದೇ ದಾರಿಗೆ ಹೋಗ್ತಿರ್ತಾರೆ. ಸೊ ವಾಟ್ ಡು ಯು ಸೇ ಡಾಕ್ಟರ್? ಯೂಶ್ವಲಿ ಈ ತರ ಕ್ವಿಟ್ ಮಾಡೋಕೆ ಕಷ್ಟ ಆಗೋರು ಕ್ಯಾನ್ಸರ್ ನೋಡಿರಲ್ಲ. ಯಾಕಂದ್ರೆ ನಾವು ಕೆಲವು ಕ್ಯಾನ್ಸರ್ ಪೇಷಂಟ್ಸ್ ನೋಡ್ತೀವಿ, 20-30 ಸಿಗರೇಟ್ ದಿನ ಸೇರ್ತಿರ್ತಾರೆ. ಒಬ್ರು ಆರ್ಮಿ ಮ್ಯಾನ್ ಹ್ಯಾಡ್ ಕಮ್ ಟು ಮೀ, 100 cigarettes per day and for the last 10 years or 20 years. ಅವ್ರ ಲಂಗ್ ಕ್ಯಾನ್ಸರ್ ಬಂತು, ಅವತ್ತಿನ ದಿನ ನಿಲ್ಸಿದ್ದು he didn't start only. Okay, that's nice. So that means it is possible, if you have willpower, it is possible for you to stop. The problem is you have not seen a cancer patient. If you have seen a cancer patient, it is very easy to quit. ಅದಕ್ಕೆ ನಾವೇನ್ ಮಾಡ್ತೀವಿ, ಕ್ಯಾನ್ಸರ್ ಪೇಷಂಟ್ ಬಂದಾಗ ಅವ್ರ ಫ್ಯಾಮಿಲಿನ ಕೌನ್ಸಿಲ್ ಮಾಡ್ತೀವಿ. ಅವ್ರ ಮಗ, ಮೊಮ್ಮಕ್ಕಳು, ಈವನ್ ಫೀಮೇಲ್ಸ್ ನವ್ ಡೇಸ್, ಅವ್ರಿಗೆಲ್ಲ ಸ್ಮೋಕ್ ಮಾಡಬೇಡಿ, ಈ ತರ ಇರುತ್ತೆ, ಈ ತರ ತೋರಿಸುತ್ತೆ ಅಂತ. ಅಂಡ್ ಮೆನಿ ಆಫ್ ದೆಮ್ ಡೋಂಟ್ ಸ್ಮೋಕ್ ಅಟ್ ಆಲ್, ದೇ ಕ್ವಿಟ್. ಸೊ ಇದು ಒಂದ್ ವೇಳೆ ಆ ತರ ಕಷ್ಟ ಆದ್ರೆ ತುಂಬಾ, ಡಿ ಅಡಿಕ್ಷನ್ ಪ್ರೋಸೆಸ್ ಈಸ್ ಪಾಸಿಬಲ್. ನೀವು ಅಂತ ಪ್ರೋಸೆಸ್ ಇದು ಇರುವಂತ ಹಾಸ್ಪಿಟಲ್ಗೆ ಹೋಗಿ ಅದನ್ನ ಮಾಡಿಸ್ಕೋಬಹುದು. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಟೊಬ್ಯಾಕೋ ಅನ್ನೋದು ಹೇಗೆ ಲಂಗ್ ಕ್ಯಾನ್ಸರ್ನ ಕಾಸ್ ಮಾಡುತ್ತೆ ಆ್ಯಂಡ್ ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ಕ್ವಿಟ್ ಟೊಬ್ಯಾಕೋ ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.